ಸಹಾನುಭೂತಿ ಜೊತೆಗೆ ಈಗ ನಮ್ಮ ಜೊತೆ ಸಹಾನುಭೂತಿ ಜೊತೆಗೆ ಸಮಾನತೆಯಲ್ಲೂ ವ್ಯತ್ಯಾಸ ಆಗ್ತಾ ಇದೆ ಅಥವಾ ಅದು ಎಲ್ಲೂ ಕೂಡ ಸೇರ್ತಾ ಇಲ್ಲ ಅನ್ನೋದು ಎಲ್ಲೂ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಕೂಡಿದೆ. ಕೆಲಸದ ಸಹಾನುಭೂತಿ ಮತ್ತು ಸಮಾನತೆ ಕೊರತೆ ಉಂಟು. ಇವತ್ತೇನಾಗ್ತಿದೆ ಅಂದರೆ ಸಮಾಜದಲ್ಲಿ ಮಹಿಳೆ ಒಂದು ಥರ ನಾನು ಎಲ್ಲದರಲ್ಲೂ ಸಮಾನಳು ಅನ್ನುವಂಥ ಒಂದು ಅಹಮ್ಮಿನಲ್ಲಿ ಒಂದು ಥರ ಜೀವನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಾಗ್ತಿದೆ ಅಂದರೆ ಆ ಕೆಲಸದ ಮಾಡುವಂಥ ಸ್ಥಳದಲ್ಲಿ ಅವಳ ಮೇಲೆ ಆಗ್ತಿರುವಂಥ ದೌರ್ಜನ್ಯ ದಬ್ಬಾಳಿಕೆಯಲ್ಲಿ ನಡೆಯುವುದು. ಏಕೆಂದರೆ ಎಲ್ಲೇ ಹೋದ್ರೂ ಅವಳಿಗೆ ಸಮಾನತೆ ಇಲ್ಲ. ಅವಳು ಎಷ್ಟಂತ ಸಹಾನುಭೂತಿಯಿಂದ ಅವಳು ಇರಬೇಕು ಅಲ್ಲಿ ಅಂತಂದ್ರೆ ಅವಳನ್ನು ಕೆಲಸ ಮಾಡೋದಕ್ಕೂ ಪುರುಷರ ಬಿಡ್ತಾ ಇಲ್ಲ. ಆಮಿಷಗಳನ್ನ ಮಹಿಳೆಯಲ್ಲಿ ಕೊಡ್ತಾ ಇದ್ದಾನೆ. ನೀನು ಕೆಲಸ ಆಗ್ಬೇಕಂದ್ರೆ ನೀನು ಹಂಗಿರ್ಬೇಕು, ನನ್ನ ಜೊತೆ ಆ ರೀತಿ ನಡ್ಕೋಬೇಕು ಅನ್ನುವಂಥ ಒತ್ತಡವನ್ನ ಮಹಿಳೆ ಮೇಲೆ ಹೇಳ್ತಾ ಇದ್ದಾನೆ. ಅವಳು ಒಂದು ಮನೆ ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ಜೀವನ ನಡೆಸೋದು ಅಷ್ಟೇ ಕಷ್ಟದ ಕೆಲಸ ಅಂತ ಗೊತ್ತಿದ್ರು ನಾನು ಪುರುಷನಿಗೆ ಸಮಾನಳಾಗಿ ನಿಲ್ಲಬೇಕು ಅನ್ನುವಂಥ ಹಠದಲ್ಲಿ ಅವಳು ಮುಂದೆ ಸಾಗ್ತಾ ಇದ್ದಾಳೆ. ಇದರಲ್ಲಿ ಏನು ವ್ಯತ್ಯಾಸ? ಅವಳು ಸಹನೆಯನ್ನು ಕಳೆದುಕೊಳ್ಬಾರ್ದು, ಮನೆಯ ಕುಟುಂಬವನ್ನು ಕೂಡ ಸಮಾನತೆಯಿಂದ ನಡೆಸಬೇಕು. ಈ ಒಂದು ಒತ್ತಡದ ಮಧ್ಯದಲ್ಲಿ ಸಹಾನುಭೂತಿಯಲ್ಲಿ ಅವಳು ಕಡಿಮೆ ಆಗ್ತಾ ಇರೋದು, ಹೊಂದಾಣಿಕೆಯಲ್ಲೂ ಅವಳು ಕಡಿಮೆ ಆಗ್ತಾ ಇರೋದು. ಅವಳಿಗೆ ಅದಕ್ಕೆ ಕಾರಣ ಯಾರು ಅಂದ್ರೆ ಈ ಪುರುಷ ಪ್ರಧಾನವಾದ ಸಮಾಜ. ಎಲ್ಲಿ ಹೋದ್ರೂ ಕೂಡ ಮಹಿಳೆಯನ್ನ ಕಡೆಗಣಿಸೇ ನೋಡ್ತಾರೆ ಹೊರತು ಅವಳಿಗೆ ಸಮಾನತೆಯನ್ನು ಕೊಡ್ತಾರೆ. ಹೆಸರಿಗಷ್ಟೇ ಅವಳು ಸಮಾನಳು ಅಂತ ಹೇಳ್ತಾನೆ ಇದ್ದಿದ್ದು, ಆ ಸಮಾನತೆ ಇನ್ನೂ ಕೂಡ ಜಾರಿಯಲ್ಲಿ ಬರ್ತದೆ. ಅದಕ್ಕಾಗಿ ಇವತ್ತು ಸಾಕಷ್ಟು ಹೋರಾಟವನ್ನ ಮಾಡಿ ನಾವು ಕೇಳ್ತಾನೆ ಇದ್ದೀವಿ, ಸಮಾನತೆಯನ್ನು ಕೊಡಿ ಅಂತ. ಆದ್ರೆ ಅದು ಕೇಳಿ ಪಡ್ಕೊಳ್ಳುವಂಥದ್ದಲ್ಲ, ಅದು ನಮ್ಮ ಹಕ್ಕು ಅನ್ನುವಷ್ಟರ ಮಟ್ಟಿಗೆ ನಾವು ಈ ಸಮಾಜದಲ್ಲಿ ಬೆಳಿಬೇಕು. ಎಲ್ಲಾ ಮಹಿಳೆಯರು ಕೂಡ ಸಹನೆಯನ್ನು ಕಳೆದುಕೊಳ್ಳದೆ, ತಾಳ್ಮೆಯನ್ನು ಕಳೆದುಕೊಳ್ಳದೆ ನಾವೇನು ಪಡ್ಕೋಬೇಕು ಅದನ್ನ ಸಹಾನುಭೂತಿಯಿಂದ ಪಡ್ಕೋಬೇಕು ಅಂತ ನಾನು ಸಂಕಲ್ಪಿಸ್ತೇನೆ. ಮಹಿಳೆ ಸಾಕಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ
ಕರ್ತವ್ಯವನ್ನು ಅರಿತುಕೊಂಡು ಈ ಒಂದು ಮಹಿಳೆಯರಿಗೆ ನಾವು ಸಪೋರ್ಟಾಗಿ ನಿಲ್ಲಬೇಕು ಅನ್ನೋದು ಅವ್ರ ಮನಸ್ಸಿನಲ್ಲಿ ಬರಲಿ. ಮುಂದಿನ ದಿನಮಾನಗಳಲ್ಲಿ ಮಹಿಳೆಯರು ತಮ್ಮ ದಿನಾಚರಣೆಯನ್ನು ತಾವು ಆಚರಿಸಿಕೊಳ್ಳದೆ ಪುರುಷರು ಅವರಿಗೆ ಗೌರವವನ್ನು ಕೊಟ್ಟು ಈ ಸಮಾರಂಭವನ್ನು ಆಚರಿಸಲಿ ಅಂತ ನನ್ನದೊಂದು ಅಪೇಕ್ಷೆ. ಮೇಡಮ್, ಈಗ ರವಿ ಕುಟುಂಬಗಳು ಒಟ್ಟು 29 ಜನರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ 15 ಜನ ಮಹಿಳೆಯರಿದ್ದಾರೆ. ಅಂದರೆ ಇವರು ಗ್ರಾಮೀಣ ಭಾಗದಲ್ಲಿರುವ ಆಮೇಲೆ ಅತಿ ಬಡವರು ಅಂಥವರಿಗೆ. ಸೊ ಈ ರೀತಿ ಸಮಾಜ ಸೇವೆ ಮಾಡಬೇಕಾದ್ರೆ ನಿಮಗೆ ಸ್ಫೂರ್ತಿ ಏನು? ಇವತ್ತು ಶಿಕ್ಷಣ ಅನ್ನೋದು ಬಡ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇದೆ. ಕಾರಣ ಏನು ಅಂದರೆ ಅವರಲ್ಲಿರುವಂಥ ಒಂದು ಬಡತನದ ಕಾರಣ ಇರ್ಬೋದು, ಅಥವಾ ಅಶಿಕ್ಷಿತ ಒಂದು ತಂದೆ ತಾಯಿ ಇರ್ಬೋದು. ಅವರು ಮಕ್ಕಳನ್ನು ಶಾಲೆಗೆ ಕಳಿಸಲು ಹಿಂಜರಿತಾ ಇರ್ಬೋದು. ಈ ಒಂದು ಸನ್ನಿವೇಶವನ್ನು ಅರಿತುಕೊಂಡು ನಮ್ಮ ಕೈಲಾದಷ್ಟು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಾವಿಬ್ಬರು ದಂಪತಿಗಳು ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಫೂರ್ತಿ ಏನು ಅಂತಂದರೆ, ಇವತ್ತು ಮಕ್ಕಳು ಕೂಡ ಒಂದು ಹೆಚ್ಚಿನ ಶಿಕ್ಷಣ ಪಡೆದು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿ ಅನ್ನುವಂಥ ಮಹದಾಸೆ ನಮ್ಮದು. ಎಲ್ಲೆಲ್ಲೋ ಖರ್ಚು ಮಾಡಿ, ಪಾರ್ಟಿ ಸಭೆ ಸಮಾರಂಭಗಳಿಗೆ ಖರ್ಚು ಮಾಡಿ ಹಣ ಅದನ್ನು ದುರುಪಯೋಗ ಮಾಡೋದಕ್ಕಿಂತ ಬಡ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರ ಬಾಳಿಗೆ ದಾರಿದೀಪ ಆದರೆ ಅವರ ಜೀವನದಲ್ಲಿ ಒಂದು ಉನ್ನತ ಸ್ಥಾನವನ್ನು ಅವರು ಗಳಿಸಿಕೊಂಡಾಗ ಅವರ ಒಂದು ಸಂತೋಷ ಅದು ನಮಗೆ ಆಶೀರ್ವಾದ ರೂಪದಲ್ಲಿ ಸಿಗ್ತೈತಿ ಅನ್ನುವಂಥ ಒಂದು ಆತ್ಮ ತೃಪ್ತಿಗಾಗಿ 29 ಜನ ಬಡ ಮಕ್ಕಳನ್ನು ನಾವು ಶಿಕ್ಷಣಕ್ಕಾಗಿ ತೆಗೆದುಕೊಂಡು ಅದರಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿನಿಯರನ್ನು ದತ್ತು ತೆಗೆದುಕೊಂಡಿವಿ. ಯಾಕಂತಂದ್ರೆ ವಿದ್ಯಾರ್ಥಿನಿಯ ಒಂದು ಮಹಿಳೆ ಹೆಂಗಿರ್ತಾಳಂತಂದ್ರೆ ದಿಟ್ಟನೇ ಇರ್ತಾಳೆ. ನಾವು ಕೊಟ್ಟಂಥ ಒಂದು ಹಣವನ್ನು ಸದುಪಯೋಗಪಡಿಸ್ಕೊಳ್ಳೋದಾಗಲಿ, ವಿದ್ಯೆಯನ್ನು ಕಲಿಯೋದ್ರಲ್ಲಾಗಲಿ ಆ ಮಹಿಳೆ ಮುಂದಿರ್ತಾಳೆ. ಆಕೆ ಕಲಿಸಿದ್ದಕ್ಕೂ ನಾವು ಸ್ವಾರ್ಥಕತೆ ಅನ್ನೋದು ನಮ್ಮಲ್ಲಿ ಬರ್ತೈತಿ. ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿನಿಯರನ್ನೇ ಹೆಚ್ಚು ದತ್ತಕ್ಕೆ ತೆಗೆದುಕೊಂಡು ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಮೇಡಮ್, ಈಗ ಧಾರ್ಮಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಸಮಾಜ ಸೇವೆ, ಸಂಘ ಸಂಸ್ಥೆಗಳು ಸಹ ನಡೆಸ್ತೀವಿ. ಜೊತೆಗೆ ಸಿದ್ಧಿಗಿರಿಜಾ ಮಹಿಳಾ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಕೂಡ ನಡೆಸ್ತಾ ಇದ್ದೀವಿ. ನಮಗಿರೋದು 24 ಗಂಟೆ ಮಾತ್ರ. ನಾವು ಒಂದು ಆಫೀಸಿಗೆ ಬಂದು ಕರೆಕ್ಟಾಗಿ ಕೆಲಸ ಮಾಡೋದೇ ನಮಗೆ ಕಷ್ಟಕರ ಆಗಿದೆ. ಅಂಥದ್ರಲ್ಲಿ 24 ಗಂಟೆಯಲ್ಲಿ ಕುಟುಂಬ, ಮನೆ ಜೊತೆ ಇಷ್ಟೆಲ್ಲ ಸಾಮಾಜಿಕ ಕಾರ್ಯವನ್ನು ನಿಭಾಯಿಸ್ತೀವಿ. ಸಮಯ ಹೇಗೆ ಕೊಡ್ತೀವಿ? ನೀವು ಸರಿಯಾಗಿ ಕೇಳಿದ್ರಿ. ಇವತ್ತು ಮಹಿಳೆ ಅವಳಲ್ಲಿ ಹುಟ್ಟುವಂಥ ಛಲ 24 ಗಂಟೆ ದುಡಿದ್ರು ಅಲ್ಲ, ಆ ಛಲ ಅವಳಲ್ಲಿ ಎಲ್ಲಿ ಬಂದು ನಿಲ್ಲಿಸುತ್ತಂದ್ರೆ ಇನ್ನೂ ಹೆಚ್ಚಿನ ಸಮಯ ಸಿಕ್ಕರು ದುಡಿಯುವಂಥ ಪ್ರೇರೇಪಣೆ ಒಂದು ಮಹಿಳೆಯಲ್ಲಿ. ಆ ಮಹಿಳೆ ಕುಟುಂಬದ ಜೊತೆ ಸಮಾಜ ಸೇವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ಯಾವತ್ತೂ ಸಮಯಕ್ಕಾಗಲಿ ಅಥವಾ ತನ್ನ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಇರೋದಕ್ಕೆ ಬಯಸೋದಿಲ್ಲ. ಸಮಾಜ ಸೇವೆನೇ ಅವಳ ಮುಖ್ಯ ಗುರಿ. ಇವತ್ತು ಸಾಕಷ್ಟು ಸಂಘ ಸಂಸ್ಥೆಗಳನ್ನು ನಾನು ನಡೆಸ್ತಾ ಇದ್ದೀನಿ. ಸಿದ್ಧಗಿರಿಜಾ ಮಹಿಳಾ ಕೋಆಪರೇಟಿವ್ ಸೊಸೈಟಿಯನ್ನು ತೆಗೆದುಕೊಂಡು ಸಾಕಷ್ಟು ಮಹಿಳೆಯರಿಗೆ ಸಹಾಯ ಆಗಲಿ ಅಂತ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಸೊಸೈಟಿಯನ್ನು ತೆಗೆದಿದ್ದೀನಿ. ಹಲವಾರು ಸಭೆ ಸಮಾರಂಭಗಳಿಗೆ ಹೋಗ್ತಾ ಇದ್ದೀನಿ. ಅವೆಲ್ಲವನ್ನು ನಿಭಾಯಿಸೋದ್ರಲ್ಲಿ ನನಗೆ ನೋವಂತೂ ಇಲ್ಲ, ಬೇಜಾರು ಇಲ್ಲ. ಯಾಕಂದರೆ ನಾನು ಬಂದಿರೋದೇ ಸಮಾಜ ಸೇವೆ. ನನ್ನ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಕೊಟ್ಟ ದೇವರು ಏನು ನಮಗೆ ಸಮಯ ಕೊಟ್ಟಾನ ಆ ಸಮಯವನ್ನು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ತೃಪ್ತಿಯಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಸಾಕಷ್ಟು ಸಂತೋಷ ಇದೆ.
ಬರೋದೊಂದು ದಿನ, ಹೋಗೋದೊಂದು ದಿನ. ಹೋಗೋದರೊಳಗಾಗಿ ಈ ಸಮಾಜದಲ್ಲಿ ನಮ್ಮ ಕಾರ್ಯಗಳು ಉಳಿಯುವಂಥ ಕೆಲಸವನ್ನು ನಾವು ಮಾಡಿ ಹೋಗ್ಬೇಕಂತ ನಾನು ಬದ್ಧರಾಗಿದ್ದೀನಿ. ಇದಕ್ಕಾಗಿ ನನ್ನ ಕುಟುಂಬದವರಿಂದಲೂ, ಎಲ್ಲ ಸಂಘ ಸಂಸ್ಥೆದವರಿಂದಲೂ, ಈ ಸಮಾಜದ ಗಣ್ಯ ವ್ಯಕ್ತಿಗಳಿಂದಲೂ ನನಗೆ ಸಾಕಷ್ಟು ಸಹಕಾರ, ಸಹಾಯ, ಅವರ ಆಶೀರ್ವಾದ ಸದಾ ನನ್ನ ಜೊತೆ ಐತಿ. ಅದಕ್ಕಾಗಿ ನಾನು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ನಾನು ಯಶಸ್ವಿಯಾಗಿ ನಾನು ನಿಭಾಯಿಸಲು ಸಾಧ್ಯ ಆಗೈತೆ ಅಂತ ನಾನು ಸಂದರ್ಭದಲ್ಲಿ ಮೇಡಮ್, ಇನ್ನೊಂದು ಮುಖ್ಯವಾಗಿ ಅಂತಂದರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಹೆಚ್ಚಿನ ಅಭಿವೃದ್ಧಿ ಕೆಲಸ ಆಗಬೇಕು ಅಂತಂದರೆ ರಾಜಕೀಯಕ್ಕೆ ಬರಬೇಕು ಅಂತ ಒಂದು ಸಮೂಹ ಮಾತಾಡ್ಕೊತಾ ಇದೆ, ಜನಸಮೂಹ ಮಾತಾಡ್ಕೊತಾ ಇದೆ. ಇದಕ್ಕೆ ನಾವು ಇಲ್ಲಿವರೆಗೂ ಬರೀ ಸಮಾಜ ಸೇವೆ ಒಂದನ್ನು ಬಿಟ್ಟು ಜಾತ್ಯತೀತವಾಗಿ ಯಾವುದೇ ಪಕ್ಷಗಳೊಡನೆ ವಿಲೀನವಾಗದೆ ಸ್ವತಂತ್ರವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಜನರು ನಮ್ಮನ್ನು ಎಲ್ಲ ರಂಗದಲ್ಲೂ ಕೂಡ ಹರಿಸಿ ಹಾರೈಸಿದ್ದಾರೆ. ಸಾಕಷ್ಟು ಅಭಿಮಾನವನ್ನು ಕೂಡ ಅವರು ನಮ್ಮ ಜೊತೆ ಇಟ್ಕೊಂಡಿದ್ದಾರೆ. ನಾನು ಮುಂದಿನ ದಿನಮಾನಗಳಲ್ಲಿ ಅವರು ಆಶೀರ್ವಾದ ಮಾಡಿದರೆ ನನಗೆ ಯಾವುದೇ ಪಕ್ಷದವರು ಕರೆದು ಅವಕಾಶ ಕೊಟ್ಟು ನಾನು ಸಂತೋಷದಿಂದ ನನ್ನ ಕರ್ತವ್ಯವನ್ನು ಆ ರಂಗದಲ್ಲಿ ಕೂಡ ನಾನು ಮಾಡಲು ಸಮರ್ಥಳು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಸ್ತೇನೆ. ಎಷ್ಟೋ ಕುಟುಂಬಕ್ಕೆ ಮಹಿಳೆಯರೇ ಆಧಾರ ಸ್ಥಾನ ಇದೆ. ಹಳ್ಳಿಗಳನ್ನು ನೋಡಿದ್ರೆ ಪುರುಷರಿಗೆ ಯಾವುದೋ ಕೆಲಸದಲ್ಲಿರ್ತಾರೆ, ಮಹಿಳೆಯರೇ ದುಡಿದು ತಮ್ಮ ಕುಟುಂಬವನ್ನು ಸಾಗಿಸ್ತಿದ್ದಾರೆ. ಅದೇ ಪರಿಸ್ಥಿತಿ ಹೆಚ್ಚಾಗಿ ನಾವು ನೋಡೋದಕ್ಕೆ ಸಿಗುತ್ತೆ, ಅಥವಾ ಹಳ್ಳಿ ಪ್ರದೇಶದಲ್ಲಿ ಇದೇ ಕೂಡ ಇದೆ. ಅದು ಅನಿವಾರ್ಯ ಕೂಡ. ಯಾಕೆಂದ್ರೆ ಮಹಿಳೆ ಸಾಕಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಳೆ. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಗೆಳತಿಯಾಗಿ, ಹೆಂಡತಿಯಾಗಿ ಹಲವಾರು ಮುಖಗಳನ್ನು ಹೊತ್ತು ಈ ಸಮಾಜದಲ್ಲಿ ಮಹಿಳೆ ಬಾಳ್ತಾಳೆ. ಅವಳಿಗೆ ಅನಿವಾರ್ಯತೆ ಏನು ಅಂತಂದ್ರೆ ಸಮಾಜದಲ್ಲಿ ತನ್ನ ಕುಟುಂಬವನ್ನ ಮೇಲೆತ್ತುವಂತ ಒಂದು ಅನಿವಾರ್ಯತೆ ಮಹಿಳೆಗೆ ಇದೆ. ಪುರುಷ ಏನೇ ಮಾಡಿದ್ರು ಅದು ತಪ್ಪಾಗಿ ಕಾಣಬೇಕು. ಮಹಿಳೆ ಮಾತ್ರ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನು ಎತ್ತಿ ತೋರಿಸುವಂತ ಸಮಾಜದಲ್ಲಿ ಅವಳು ತನ್ನ ಕುಟುಂಬದ ರಕ್ಷಣೆಗಾಗಿ ಏನಾದ್ರೂ ಮಾಡಲು ಅವಳು ಸಿದ್ಧ. ಹೆಂಗಂತಂದ್ರ ಪರಮೇಶ್ವರನ ಒಂದು ಶಕ್ತಿಗಿಂತಲೂ ಪಾರ್ವತಿಯ ಶಕ್ತಿ ದೊಡ್ಡದು. ಏನೇ ಬಂದ್ರೂ ಸಹಿಸಿಕೊಳ್ಳುವಂತ ಶಕ್ತಿ ಮಹಿಳೆಗೆ. ಅದಕ್ಕಾಗಿ ಅವಳು ಇವತ್ತು ಸಮಾಜದೊಡನೆ ತನ್ನ ಕುಟುಂಬವನ್ನ ಎತ್ತಿ ಹಿಡಿದು ತಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ತನ್ನ ಕುಟುಂಬವನ್ನ ಕೂಡ ರಕ್ಷಣೆ ಮಾಡ್ತಾರೆ. ಅದು ಸತ್ಯ ಕೂಡ. ಅದನ್ನ ಇವತ್ತು ಪುರುಷ ಪ್ರಧಾನವಾದಂತ ಈ ಪುರುಷರು ಅರ್ಥ ಮಾಡಿಕೊಂಡು ಯಾವ್ಯಾವ ಸ್ಥಾನಗಳನ್ನ ಮಹಿಳೆಗೆ ಕೊಡಬೇಕು ಆ ಎಲ್ಲ ಸ್ಥಾನಗಳನ್ನ ಕೊಟ್ಟು ಅವರಿಗೆ ಗೌರವಗಳನ್ನ ಕೊಡೋದು ತಮ್ಮ ಕರ್ತವ್ಯ ಅಂತ ತಿಳ್ಕೋಬೇಕು ಅಂತ ನಾನು. ಮೇಡಮ್, ಈಗ ಸಮಾನತೆ ಅಂತ ಬಂದಿರೋದ್ರಲ್ಲಿ ಹಳ್ಳಿ ಪ್ರದೇಶ ಆಗಿರ್ಬೋದು ಅಥವಾ ನಗರ ಪ್ರದೇಶ ಆಗಿರ್ಬೋದು, ಈ ಶಿಕ್ಷಣ ಅಂತ ಒಂದು ಪ್ರಶ್ನೆ ಬಂದಾಗ ಮಹಿಳೆಯರು ಇನ್ನೂ ತುಂಬ ದೂರದಲ್ಲಿದ್ದಾರೆ. ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಹೌದು, ಈಗ ಕೆಲವೊಂದು ಉನ್ನತ ಹುದ್ದೆಯಲ್ಲಿ ಹೆಣ್ಣು ಮಕ್ಕಳಿರೋದು ಕೂಡ ಬಹಳ ಬೆರಳೆಣಿಕೆಯಷ್ಟು ಮಾತ್ರ. ಈ ಹಳ್ಳಿ ಪ್ರದೇಶದಲ್ಲಿ ನೋಡಿದರೆ ಹೆಣ್ಣು ಮಕ್ಕಳಿಗೆ ನಾವು ಶಿಕ್ಷಣದಿಂದ ದೂರ ಇರ್ತೀವಿ ಅನ್ನೋದು, ಉನ್ನತ ಶಿಕ್ಷಣದ ಮಾತು ಅಂದಾಗ ನಾವು ತುಂಬಾನೇ ದೂರ ಇದ್ದೀವಿ ಅಂತ ಅನಿಸ್ತದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಹಳ್ಳಿಗಳಲ್ಲಿರುವಂತಹ ಜನರಲ್ಲಿ ಇನ್ನೂ ಕೆಲವೊಂದು ಸಂಕುಚಿತ ಭಾವನೆಗಳು ತೊಡಲಾಗ. ಯಾಕಂತಂದ್ರೆ ಇವತ್ತು ಮಕ್ಕಳ ಮೇಲೆ ಆಗುವಂತ ದೌರ್ಜನ್ಯ, ಗುರುವಿನ ಸ್ಥಾನದಲ್ಲಿ ಇರಬೇಕು ಹೊರತು ಪಿಶಾಚಿತರ ನಡ್ಕೊಳ್ಬೇಕು. ಯಾಕಂತಂದ್ರೆ ಮಕ್ಕಳು ದೇವರ ಸಮಾನ. ಅಂತ ಒಂದು ಮುಗ್ಧ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾನೆ, ಕಾಮುಕನಾಗಿ ವರ್ತನೆ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿದ
ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಸ್ವಲ್ಪ ಶಿಕ್ಷಣದತ್ತ ಕಳಿಸುವುದರಲ್ಲಿ ಹೆಚ್ಚು ವಿಫಲರಾಗ್ತಾ ಇದ್ದಾರೆ. ಆದರೆ ಈ ಸಮಾಜ ಇವತ್ತು ಯಾವ ರೀತಿ ಮಹಿಳೆಯರನ್ನ ನಡೆಸ್ಕೊತಾ ಇದೆ, ಅಧಿಕಾರ ಮಾತ್ರ ಮಹಿಳೆಯರು, ಆದ್ರೆ ಕೆಲಸ ಮಾಡೋದು, ಅಧಿಕಾರ ನಡೆಸೋದು ಮಾತ್ರ ಪುರುಷರು. ಎಲ್ಲಾ ರಂಗದಲ್ಲೂ, ಪ್ರತಿಯೊಂದು ರಂಗದಲ್ಲೂ ಅಧಿಕಾರ ಹೆಸರಿಗಷ್ಟೇ ಮಹಿಳೆಯರು ಇರ್ತಾರೆ, ಆದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಪುರುಷರೇ. ಯಾವಾಗ ಈ ಸಂಕುಚಿತ ಮನೋಭಾವನೆಯಿಂದ ಮಹಿಳೆ ಹೊರಗೆ ಬರ್ತಾಳ, ಅವಾಗ ಒಳ್ಳೆಯ ಶಿಕ್ಷಣವೂ ಸಿಗುತ್ತೆ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ. ಅದಕ್ಕಾಗಿ ಇವತ್ತು ಮಹಿಳೆಯರು ಏನ್ ಮಾಡ್ಬೇಕು, ಗಟ್ಟಿಯಾಗಿ ನಿಲ್ಬೇಕು, ಎದೆ ತಟ್ಟಿ ನಿಂತು ನಾವು ಎಲ್ಲವನ್ನೂ ಸಹಿಸಿ, ಅವರ ದಬ್ಬಾಳಿಕೆ ಇರ್ಬೋದು, ಅವರ ಒಂದು ಕಾಮುಕತನವನ್ನು ಇರ್ಬೋದು, ಎಲ್ಲವನ್ನೂ ನಾವು ಎದುರಿಸಿ ಗೆದ್ದು ಈ ಸಮಾಜದಲ್ಲಿ ನಮ್ಮ ಸ್ಥಾನವನ್ನು ನಾವು ಪಡ್ಕೋಬೇಕು ಅಂತ ನಾನು. ಈಗ ಭಾರತ ದೇಶದಲ್ಲಿ ಈ ಪೈಶಾಚಿಕ ಕೃತ್ಯ ನಡೀತಾನೆ ಇದೆ. ದೇಶದ ಪ್ರತಿ ಮೂಲೆಯಲ್ಲೂ ಕೂಡ ಇಂಥ ಪ್ರಕರಣಗಳು ನಡೀತಾನೆ ಇದೆ. ಅದನ್ನು ಎದುರಿಸಬೇಕು ಅಂತಂದ್ರೆ ಮಹಿಳೆಯಾಗಿ ಯಾವ ರೀತಿ ನಾವು ಎದುರಿಸಬೇಕು ಅಥವಾ ನಾವು ಮಾಡಬೇಕಾದಂಥ ಕ್ರಮಗಳು? ಸಾಕಷ್ಟು ಕಾನೂನುಗಳು ಮಹಿಳೆಯ ಪರವಾಗಿ ಮಾಡಿದ್ದಾರೆ. ಆ ಕಾನೂನನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸಬೇಕು. ಒಂದು, ಮಹಿಳೆ ಮೊದಲನೇದಾಗಿ ಕಾನೂನಿನ ಮೊರೆಬೇಕು. ಕಾನೂನಿನಲ್ಲಿ ಮಹಿಳೆಗಾಗಿ ಏನೆಲ್ಲ ಹಕ್ಕುಗಳಿದ್ದಾವೆ ಅನ್ನೋದನ್ನ ನಾವು ಸರಿಯಾಗಿ ತಿಳಿದುಬೇಕು. ಮೇಡಮ್, ಈಗ ಮಹಿಳೆಯರು ಪುರುಷರ ಭಾವನೆಗಳನ್ನ ಕೇಳಿಸ್ತಾರೆ ಅಂತ ಪುರುಷರು ಹೇಳ್ತಾರೆ, ಮತ್ತು ಪುರುಷರಿಗೆ ನೈತಿಕ ಶಿಕ್ಷಣ ಕೊಟ್ಟಿಲ್ಲ ಅಂತ ಮಹಿಳೆಯರು ಆರೋಪಿಸ್ತಾರೆ. ಇದಕ್ಕೆ ನೀವು ಇವತ್ತು ಪುರುಷರ ಭಾವನೆಗಳನ್ನು ಮಹಿಳೆಯರು ಕೇಳಿಸ್ತಾರ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ, ಅವರು ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡಿರೋದು ಒಂದು. ಆಮೇಲೆ ಗಂಡಸ ಮಕ್ಕಳಿಗೆ ನೈತಿಕವಾದ ಶಿಕ್ಷಣವನ್ನು ಕೊಟ್ಟಿಲ್ಲ ಅಂತ ಆರೋಪ ಮಾಡೋದು ಒಂದು. ಇದು ಯಾವ ರೀತಿ ಇಲ್ಲಿ ನಾವು ಲಿಂಗ ತಾರತಮ್ಯವನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಅದಕ್ಕೆಲ್ಲ ಪಾಲಕರೇ ನಾವು ಹೊಣೆಗಾರ. ಯಾಕಂತಂದರೆ ಮಹಿಳೆಯರಿಗೆ ಮಾತ್ರ ನಾವು ಸೀಮಿತವಾಗಿ ಬಿಟ್ಟಿದ್ದೀವಿ. 4 ಗೋಡೆಗಳ ಮಧ್ಯೆ ನೀನಿರಬೇಕು, ನೀ ಹೀಗೆ ಬೆಳಿಬೇಕು, ನೀನು ಇದೇ ರೀತಿಯೇ ಹೋಗ್ಬೇಕು, ನಮ್ಮ ಒಂದು ಆಚಾರ ವಿಚಾರಗಳನ್ನು ನೀ ಫಾಲೋ ಮಾಡಬೇಕು ಅಂತ ನಾವು ಮಹಿಳೆಯರಿಗಷ್ಟೇ ಸೀಮಿತ ಮಾಡಿದ್ದೀವಿ. ಪುರುಷರಿಗೆ ನಾವು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಅದು ಒಂದು ಮಹಿಳೆಯರ ಮೇಲೆ ಅತ್ಯಾಚಾರ ಆಗೋದಕ್ಕೆ ಮುಖ್ಯ ಕಾರಣ. ಹೆಣ್ಣು ಮಗಳಿಗೆ ಕೊಡಬೇಕಾದಂಥ ಸಂಸ್ಕಾರವನ್ನು ಗಂಡು ಮಗುವಿಗೂ ನಾವು ಕೊಡಬೇಕು. ಅಂದಾಗ ಮಾತ್ರ ಈ ದೌರ್ಜನ್ಯಗಳಾಗೋದನ್ನು ನಾವು ತಡೀಬೇಕು. ಮಹಿಳೆಗೆ ಯಾಕಷ್ಟೇ ನಾವು ಆಚಾರ ವಿಚಾರಗಳನ್ನ ಕಲಿಸ್ಬೇಕು, ಗಂಡಸ ಮಕ್ಕಳಿಗೆ ಯಾಕೆ ಕಲಿಸ್ಬಾರ್ದು? ಅವರು ಮಕ್ಕಳೇ ಅಲ್ವ, ಅವರನ್ನು ನಾವೇ ಕೂಡ ಅಲ್ಲ ಸಂಸ್ಕಾರವನ್ನು ಕಲಿಸಿ, ನಾವೇ ಅವರು ಪಾಲನೆ ಪೋಷಣೆ ಮಾಡಿ ಅವರನ್ನು ಸಮಾಜದಲ್ಲಿ ಒಳ್ಳೆಯ ಒಬ್ಬ ನಾಗರಿಕನನ್ನಾಗಿ ರೂಪಿಸುವುದು ಕರ್ತವ್ಯ ನಮ್ಮ ಪಾಲಕರು. ಆದರೂ ಕೂಡ ನಾವು ಏನು ವ್ಯತ್ಯಾಸವನ್ನು ಮಾಡ್ತಾ ಇದ್ವಿ, ಗಂಡು ಮಗುವಿಗೆ ಒಂದು ಹಾದಿ ತೋರಿಸ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಒಂದು ಹಾದಿ ತೋರಿಸ್ತಾ ಇದ್ದೀವಿ. ಇದರಲ್ಲಿ ಏನಾಗಿದೆ, ಇವತ್ತು ನಾನು ಪುರುಷ, ನಾನು ಮಾಡಿದ್ದೆ ವೇದವಾಕ್ಯ, ನಾನು ಹೇಳಿದ್ದೆ ವೇದವಾಕ್ಯ, ನಾನು ನಡೆದಿದ್ದೆ ದಾರಿ ಅನ್ನುವಂಥ ನಿಟ್ಟಿನಲ್ಲಿ ಪುರುಷ ಬೆಳ್ಕೊಂಡು ಬಂದಿದೆ. ಮಹಿಳೆಯನ್ನು ಏನು ಮಾಡಿದ್ದೀವಿ ನಾವು, 4 ಗೋಡೆಗಳ ಮಧ್ಯೆನೇ ಇರಿಸಿ ನೀನು ಇದೇ ರೀತಿಯೇ ನಡಿಬೇಕು ಅಂತ ಅವಳಿಗೆ ಹೇಳಿಕೊಡ್ತಾ ಅವಳಲ್ಲಿರುವಂಥ ಛಲವನ್ನು ನಾವು ಹತ್ತಿಕ್ತಾ ಇದ್ದೀವಿ. ಅವಳು ಪಡೆದುಕೊಳ್ಳಬೇಕಾದಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇಲ್ಲ, ಅವಳಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ನಾವು ಕೊಡ್ತಾ ಇಲ್ಲ. ಸಾಕಷ್ಟು ವಂಚನೆಯನ್ನು ಯಾರು ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಪಾಲಕರೇ ಮಾಡ್ತೀವಿ. ಮಹಿಳೆಗೆ ಯಾರು ಶತ್ರುಗಳಲ್ಲ, ಮಹಿಳೆ ಶತ್ರು. ಇದನ್ನು ನಾನು ನಿಜವಾಗ್ಲೂ ಇವತ್ತು ಎಲ್ಲರ ಹತ್ರ ನಾನು ಈ ಸಮಾಜದಲ್ಲೇ ನಾನು ಒಪ್ಕೋಬೇಕಾಗ್ಯದ ಏನಂತಂದ್ರೆ, ಮಹಿಳೆ ಶತ್ರು ಆಗ್ತಾ ಇದೆ. ಅವಳು ಬೆಳೆದ್ರು ನಾವು ಸಹಿಸೋಕ್ಕಾಗಲ್ಲ, ಅವಳ ಒಂದು ಶಿಕ್ಷಣದಲ್ಲಿ ಮುಂದುವರೆದ್ರು ನಾವು ಸಹಿಸೋಕ್ಕಾಗ್ತಾ ಇಲ್ಲ, ಅವಳು ಯಾವುದೇ ರಂಗದಲ್ಲಿ ಮುಂದುವರೆದ್ರು ನಾವು ಸಹಿಸೋಕ್ಕಾಗ್ತಾ ಇಲ್ಲ. ನಾವೇ ನಮ್ಮವ್ರನ್ನ ಸಹಿಸದೇ ಇದ್ದಾಗ ಪುರುಷ ಯಾವ ರೀತಿ ಅವಳನ್ನು ಸಹನೆ ಮಾಡ್ತಾರೆ?
ಅದಕ್ಕೆ ನಾವು ಮೊದಲು ತಿಳ್ಕೊಬೇಕಾಗಿದ್ದು ಏನು ಅಂತಂದ್ರೆ ಮಹಿಳೆಗೆ ಬೆನ್ನೆಲುಬಾಗಿರ್ಬೇಕೆ ಹೊರತು ಶತ್ರು ಆಗಬಾರ್ದು. ಯಾವಾಗ ನಾವು ಇನ್ನೊಬ್ಬ ಮಹಿಳೆಗೆ ಗೌರವವನ್ನು ಕೊಡ್ತೀವಿ ಅವತ್ತು ನಾವು ಈ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದಕ್ಕೂ ಸಾರ್ಥಕ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ. ಒಬ್ಬ ಮಹಿಳೆಯನ್ನು ಗೌರವಿಸಬೇಕು, ಅವಳಿಗೆ ಅದರ ಆತಿಥ್ಯವನ್ನು ನಾವು ಮೊದಲು ಕೊಡಬೇಕು. ಆ ಒಂದು ಸಂಸ್ಕಾರ ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕು. ಪುರುಷನಿಗೆ ಯಾವ ರೀತಿ ನಾವು ಬೆಳೆಸ್ತೀವಿ, ಯಾವ ರೀತಿ ಶಿಕ್ಷಣವನ್ನು ಕೊಡ್ತೀವಿ, ಯಾವ ರೀತಿ ಅವನಿಗೆ ಸಪೋರ್ಟನ್ನು ನಾವು ಮಾಡ್ತೀವಿ, ಅದೇ ರೀತಿ ಮಗಳಿಗೂ ಕೂಡ ನಾವು ಅಷ್ಟೇ ಸಪೋರ್ಟನ್ನು ಮಾಡಬೇಕು. ಅದೇ ರೀತಿ ಶಿಕ್ಷಣವನ್ನು ಕೊಡಿಸ್ಬೇಕು. ಅದೇ ರೀತಿ ಅವಳ ಬೆನ್ನೆಲುಬಾಗಿ ಕೂಡ ನಾವು ನಿಂತಾಗ ಮಾತ್ರ ಈ ಲಿಂಗ ತಾರತಮ್ಯವನ್ನು ನಾವು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸ್ವಾತಂತ್ರ್ಯ, ಸ್ವಾವಲಂಬನೆ, ಸ್ವಾಭಿಮಾನ, ಸಮಾನತೆಗಳನ್ನು ಹೆಣ್ಣು ಬಿಡಲೇಬಾರದು ಎನ್ನುವ ಪರಿಸ್ಥಿತಿ ಇದೆ ಸಮಾಜ. ಕೇಳಲೇಬಾರದು ಅನ್ನುವಂಥ ಪರಿಸ್ಥಿತಿಯನ್ನು ಹುಟ್ಟಾಕಿದವರು ಪುರುಷ. ಆದರೆ ಕೇಳಲೇಬಾರದು ಅನ್ನೋದಕ್ಕೆ ಇಲ್ಲಿ ಪುರುಷರಿಗೆ ಹಕ್ಕಿದೆ. ಯಾಕಂದರೆ ಆದಿಕಾಲದಿಂದಲೂ ಪುರಾಣ, ಸಾಹಿತ್ಯ, ಪ್ರವಚನ ಪ್ರತಿಯೊಂದರಲ್ಲೂ ಹೆಣ್ಣು ಮೇಲುಗೈಯನ್ನು ಸಾಧಿಸಿದ್ದಾರೆ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೊರತು ಅವರ ಹಕ್ಕನ್ನು, ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳೋಕ್ಕೆ ನಮಗೆ ಯಾರ ಹೆದರಿಕೆ ಇಲ್ಲ. ನಾವು ಯಾರ ಕೈ ಚಾಚಬೇಕಾದಂಥ ಅವಶ್ಯಕತೆಯೂ ನಮಗೆ. ಕಾರ್ಯಕ್ರಮಕ್ಕೆ